ವಾಹನ ಜಖಂಗೊಂಡಿರುವುದಕ್ಕೆ ಬೇಸರವಿಲ್ಲ. ಈ ಅಪಘಾತದಲ್ಲಿ ಇಬ್ಬರ ಪ್ರಾಣಗಳು ಹೋದ್ವಲ್ಲ, ಅದರಿಂದ ತುಂಬಾ ನೋವಾಗ್ತಿದೆ. ಇಂತಹ ಕಾರುಗಳು ಬರಬಹುದು ಹೋಗಬಹುದು ಎಂದು ನಿಟ್ಟುಸಿರು ಬಿಟ್ಟಿದ್ದು ಬೇರಾರೂ ಅಲ್ಲ, ಮಾಜಿ ಸಚಿವೆ ಹಾಗೂ ಖ್ಯಾತ ನಟಿ ಉಮಾಶ್ರೀ. ನಿನ್ನೆ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ವಿಜಯಪುರ ಜಿಲ್ಲಾ ಸರ್ಜನ್ ಡಾ ಶರಣಪ್ಪ ಕಟ್ಟಿ ಅವರ ಪತ್ನಿ ಶೋಭಾ ಕಟ್ಟಿ ಹಾಗೂ ಚಾಲಕ ಸಂದೀಪ್ ವಿಭೂತಿ ಮಠ್ ಸಾವಿಗೀಡಾಗಿದ್ದಾರೆ. ಇದೇ ಘಟನೆಯಲ್ಲಿ ನವಲಗುಂದ ಹೆಲ್ತ್ ಆಫೀಸರ್ ಆಗಿದ್ದ ಡಾ ಶರಣಪ್ಪ ಕಟ್ಟಿ ಅವರ ಪುತ್ರಿ ಡಾ ಸ್ಮಿತಾ ಕಟ್ಟಿ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಉಮಾಶ್ರೀ ಅವರ ಇನೋವಾ ಕಾರು ಚಾಲಕ ಶಿವಕುಮಾರ್ ಬಿಡ್ನಾಳ್ ಗಾಯಗೊಂಡಿದ್ದಾರೆ. ಘಟನೆ ನಡೆದ ಬೆನ್ನಲ್ಲೇ ತೇರದಾಳಕ್ಕೆ ಹೋಗಲು ಆಗಮಿಸಿದ್ದ ಉಮಾಶ್ರೀ ಮಾತನಾಡಿ ಘಟನೆಯ ಬಗ್ಗೆ ತೀವ್ರ ಖೇದ ವ್ಯಕ್ತಪಡಿಸಿದರು. ಕೊಪ್ಪಳ ಮೂಲದ ಚಾಲಕ ಇಲ್ಲಿಗೆ ಬಂದಿದ್ದು ಯಾಕೆ ಎಂಬುದು ಗೊತ್ತಿಲ್ಲ. ಆತನನ್ನ ನನ್ನ ಕಾರ್ಯಕರ್ತರೇ ಪರಿಚಯಿಸಿ ಕಳಿಸಿದ್ರು. ಇಡೀ ಘಟನೆಯಿಂದ ನಾನು ನೊಂದಿದ್ದೇನೆ ಎಂದರು. ಅಪಘಾತದ ಬಗ್ಗೆ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ್ ಅವರಿಂದ ಮಾಹಿತಿ ಪಡೆದ ಉಮಾಶ್ರೀ ಅವರು ಮುಂದಿನ ಕಾನೂನು ಕ್ರಮದ ಬಗ್ಗೆಯೂ ತಿಳಿದುಕೊಂಡರು. ಅವ್ರ ಜೊತೆ ಊಟ ಮಾಡೋಣ, ಅವ್ರ ಜೊತೆ ಗಾಡಿ ತೊಗೊಂಡು ಇಲ್ಲಿ ಹುಬ್ಳ್ಯಾಗ ಕೆಲಸದ ಮ್ಯಾಗ ಅಡ್ಡಾಡೋಣ ಮಾಡೋಣ. ಅವ್ರು ಆ ಕಡೆ ಹೋದ್ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಹುಡುಗರು ಮಾಹಿತಿ ಕೊಟ್ಟಿದ್ದಿಷ್ಟು. ಎದಕ್ಕೆ ಗಾಡಿ ತೊಗೊಂಡು, ಯಾಕಂದ್ರೆ ನಾವೇನು ಗಾಡಿ ತೊಗೊಂಡು ಹೋಗು ಅಂತ ಹೇಳಿತ್ತಿಲ್ಲ. ಚಾವಿ ಒಯ್ಯ ಅಂತ ಎಷ್ಟು ಹೇಳಿದೆ. ಅಂದರೆ ವಾಪಸ್ ಬರೋಕ್ಕಾರೆ ಗಾಡಿ ಚಾವಿ ನಾ ತೊಗೊಂಡು ಹೋಗ್ಬಿಟ್ರೆ ಗಾಡಿ ಅವ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ. ಯಾವ ಕಾರಣಕ್ಕೆ ಒಯ್ದ ಏನು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಅವನಿಗೆ ಭೇಟಿ ಮಾಡ್ಬೇಕಂತೀನಿ. ಭೇಟಿ ಮಾಡಿ ಅವನು ಮಾತಾಡೋ ಸ್ಥಿತಿಲಿ ಇಲ್ಲ, ಗಾಬರಿ ಆಗಿರ್ತಾನೆ. ನೋಡಿ ಏನು ಹೇಳ್ತಾನೆ. ಹಾಂ, ಗಾಡಿ ಮತ್ತು ನಮ್ಮದು ಒಂದ್ಮೇಲೆ ನಮ್ಮ ಹೆಸರಿನಾಗೆ ಇರ್ತೈತಲ್ಲ. ಏನು ಸ್ವಲ್ಪ ಕೈಗೆ ಪೆಟ್ಟಾಗೈತಂತೆ. ಆದರೆ ಎಲ್ಲದಕ್ಕೂ ಹೆಚ್ಚಾಗಿ ಮನಸ್ಸಿಗೆ ಭಾಳ ಘಾಸಿ ಆಗದೆ. ನನ್ನ ಗಾಡಿ ಬಗ್ಗೆ ಘಾಸಿ ಅಲ್ಲ, ನನ್ನ ಜೀವಮಾನದಲ್ಲಿ ಎಂದೂ ಯಾರೂ ಡ್ರೈವರ್ಗಳು ಹಿಂಗೆ ಮಾಡಿತ್ತಿಲ್ಲ. ಭಾಳ ಸಮಾಧಾನಲೆ ಗಾಡಿ ಹೊಡ್ಕೊಂಡು ಮಾಡ್ಕೊಂಡು ಬಂದು ಭಾಳ ವರ್ಷನ ಗಾಡಿ ಇಟ್ಕೊಂಡೋದು. 2 ಜೀವ ಹೋಯ್ತಲ್ಲ ಅಂತ ಭಾಳ ನನಗೆ ಆಗಬಾರ್ದು. ಅವ್ರ ಮನೆಗೆ 2 ಜೀವ ಹೋಯ್ತಲ್ಲ ಅನ್ನೋದೊಂದು, ಯಾರೊಬ್ಬರು ನಮ್ಮದಾದಾಗಲಿ ಅವ್ರದ್ದಲ್ಲ, ಜೀವನೆಲ್ಲ ಸ್ವಲ್ಪ ನೋವಾಗಿ ಭಾಳ ಏನು ಹೇಳ್ಕೊಳಕ್ಕಾಗೋದಿಲ್ಲ. ಅದು ಗಾಡಿ ಇವತ್ತು ಇರ್ಬೋದು, ನಾಳೆ ಕಾಲ್ನಡಿಯಲ್ಲಿ ಓಡಾಡ್ಬೋದು. ಎಷ್ಟೋ ಜನ ಇದ್ದಾರೆ ಜೀವನದಲ್ಲಿ. ಆದರೆ ಇಂಥ ಗಾಡಿಗಳು ಬರ್ತಿರ್ತಾವೋ ಹೋಗ್ತಿರ್ತಾವೋ, ಬರ್ದೇನೂ ಇರ್ತಾವೆ. ಏನು ನಾವೆಲ್ಲದು ನೋಡಿ ಬಂದಿರೋರು. ಆದರೆ ನಮ್ಮ ಗಾಡಿಗೆ ನಮ್ಮ ಡ್ರೈವರಿಂದ ಮತ್ತು ನಮ್ಮ ಗಾಡಿ ನಾನು ಅನ್ನೋ ಹೆಸರು ಬಂತು 2 ಜೀವ ಹೋತಲ್ಲ ಅಂತ ನಮ್ಗೆ ಭಾಳ ನೋವಾಗೈತೆ. 1 ತಿಂಗಳಾಯ್ತು. 1 ತಿಂಗಳಾಗೈತೆ. ನಾವು ಕೊಪ್ಪಳದ ಹುಡುಗ. ಹಿಂಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದನೇ ಒಬ್ಬರು ಹೇಳಿಕೆ ಮಾಡ್ಕೊಡ್ತಾರೆ. ಒಳ್ಳೆ ಹುಡುಗ ಅಂತಲೇ ಹೇಳ್ಯಾರ, ಹಂಗೇನು ಇಲ್ಲ. ಡ್ರೈವರ್ಗೂ ನನ್ನ ಪ್ರಕಾರ 1 ತಿಂಗಳಿಂದ ನಾನು ಜೋಡಿ ಇದ್ನಲ್ಲ, ಅಡ್ಡಿಲ್ಲ. ಒಬ್ರು ಏನಾಯ್ತು ಗೊತ್ತಿಲ್ಲ. ಅಲ್ಲಿ ಡಬಲ್ ರೋಡ್, ರೋಡ್ ರಿಪೇರ್ ಏನೋ ಐತಂತಲ್ಲ, ಅದು ನೋಡಿಲ್ಲ ನಾನು. ಅದು ಆ ಕಡೆ ಈ ಕಡೆ ಬರೋರು ಅವ್ನಿಗೆ ಏನಾಯ್ತು ಏನು ಅವನಿಗೆ ಗೊತ್ತೋಗಲ್ಲ. ಡ್ರೈವ್ ಮಾಡೋನಿಗೆ ಗೊತ್ತಿರ್ತದೆ ಏನಾಯಿತು ಏನು ಬಿಡ್ತು ಅಂತ. ಹಡಪದ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಹಡಪದ ಸಮಾಜದ ಅಪ್ಪಣ್ಣ ಸ್ವಾಮಿಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಡಪದ ಸಮುದಾಯದ ಮುಖಂಡರು 2017ರಲ್ಲೇ ನಮ್ಮ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಿಎಂ ಯಡಿಯೂರಪ್ಪ ಸರ್ಕಾರ ರಚನೆಯಾದರೆ 24 ಗಂಟೆಯಲ್ಲಿಯೇ ನಿಗಮ ಸ್ಥಾಪನೆ ಮಾಡುತ್ತೇವೆ ಅಂತ ಹೇಳಿದ್ರು. ಆದರೀಗ ಎಲ್ಲಾ ಸಮುದಾಯಗಳಿಗೆ ನಿಗಮಗಳನ್ನ ಸ್ಥಾಪನೆ ಮಾಡುತ್ತಿದ್ದು ನಮ್ಮ ಸಮುದಾಯಕ್ಕೂ ನೀಡಲಿ ಅಂತ ಅಪ್ಪಣ್ಣ ದೇವರ್ ಸಂಸ್ಥಾನ ಮಠದ ಶ್ರೀ ಅನ್ನದಾನಿ ಭಾರತೀಯ ಮಹಾಸ್ವಾಮಿಗಳು ಮನವಿ ಮಾಡಿದ್ರು. ನಮ್ಮ ಸಮುದಾಯಕ್ಕೆ ನಿಗಮದ ಜೊತೆಗೆ ಪ್ರವರ್ಗ 1ಕ್ಕೆ ಸೇರಿಸಬೇಕು ಅಂತ ಈ ವೇಳೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಶಾಸಕರನ್ನ ಭೇಟಿಯಾಗಿದ್ದೀವಿ, ಎಲ್ಲ ಶಾಸಕರನ್ನ ಲೆಟರ್ ತಗೊಂಡಿದ್ದೀವಿ, ಇನ್ನೂ ಅರ್ಥವಾಗಿಲ್ಲ. ಎಲ್ಲ ಮಠಮಂದಿರಗಳಿಗೆ, ಎಲ್ಲ ಗುಡಿಗುಂಡಾರಗಳಿಗೆ ಹಣವನ್ನು ಕೊಡುವುದರ ಜೊತೆಗೆ ಆ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಶರಣರಲ್ಲಿ ನಿಜಸುಖಿ ಅವಿರಳ ಜ್ಞಾನಿ ತತ್ವಶಿಖಾಮಣಿ ಮಲಯುದ್ಧ ಪ್ರವೀಣ ಮಹಾತಾಯಿ ನೋವಿನ ಸಂಗತಿ ಈ ಸಮಾಜಕ್ಕೆ ಕೊಡಬೇಕಾಗಿರತಕ್ಕಂತಹ ನಿಗಮ ಮಂಡಳಿಯನ್ನು ಕೊಡಬೇಕಾಗಿತ್ತು. ಅದು ಆದ್ಯ ಕರ್ತವ್ಯ. ಇವತ್ತ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು
ನಮ್ಮ ಜೊತೆಗೆ ಚರ್ಚೆ ಮಾಡೋದ್ರ ಜೊತೆಗೆ ಗುಲ್ಬರ್ಗದಲ್ಲಿ ದೊಡ್ಡ ಬೃಹತ್ ಸಮಾವೇಶ ಮಾಡಿದೆ. ಬೃಹತ್ ಸಮಾವೇಶದಲ್ಲಿ ಅವ್ರ ಮಾತು, ಅವರ ಮನವಿ, ಅವರ ವಾಣಿ ಏನಂತ ಇತ್ತು ಅಂದ್ರೆ, ವಿರೋಧ ಪಕ್ಷದ ನಾಯಕರಾಗಿ ಈ ಸಮಾಜಕ್ಕೆ ನಾನು ಮುಖ್ಯಮಂತ್ರಿಯಾಗಿ 24 ಗಂಟೆಯೊಳಗೆ ಈ ಹಡಪದ ಸಮಾಜವನ್ನ ಪ್ರವರ್ತಿ ಒಂದಕ್ಕೆ ತಂದೇ ತೀರುತ್ತೇನೆ. ಇದು ಯಾರ ಅವಾಜುಗಳು ಅಲ್ಲ, ಇದಕ್ಕೆ ಯಾರ ಮಾತಿಗೂ ಕಿವಿ ಕೊಡುವುದಿಲ್ಲ ಅಂತ ತಿಳ್ಕೊಂಡು ಹೇಳಿ ಈ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಸ್ಥಾಪಿಸುತ್ತೇನೆ ಅಂತ ಹೇಳಿ ಮಾತು ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು ಈ ಸಮಾಜವನ್ನು ಪ್ರವರ್ತಿ ಒಂದಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ ಮುಖ್ಯಮಂತ್ರಿಗಳು ಇವತ್ತು 2 ವರ್ಷ ಕಾಲ ಗತಿಸಿದೆ. ಎಲ್ಲ ನಿಗಮ ಮಂಡಳಿಯಾಗಿದ್ದಾವೆ. ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡ ರಾಜ್ಯದಲ್ಲಿ ಜೈನ ಸಮುದಾಯದ ಬಹುತೇಕ ಜನರು ಕೂಡ ಹಿಂದುಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೈನ ಸಮುದಾಯವನ್ನ ಅಭಿವೃದ್ಧಿಗೊಳಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಸದುದ್ದೇಶದಿಂದ ರಾಜ್ಯ ಸರ್ಕಾರ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಎಂದು ದಿಗಂಬರ ಜೈನ ಸಮಾಜದ ಉಪಾಧ್ಯಕ್ಷ ವಿಮಲ್ ತಾಳಿಕೋಟಿ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಅಭಿವೃದ್ಧಿಯಿಂದ ವಂಚಿತರಾದ ಸಮುದಾಯಗಳ ಬಗೆಗಿನ ರಾಜ್ಯ ಸರ್ಕಾರದ ಕಾಳಜಿ ಪ್ರಶಂಸನೀಯವಾಗಿದ್ದು, ರಾಜ್ಯದಲ್ಲಿ ಅಲ್ಪಸಂಖ್ಯಾತವಾಗಿರುವ ಹಾಗೂ ಅಭಿವೃದ್ಧಿಯಿಂದ ಹಿಂದುಳಿದ ಜೈನ ಸಮುದಾಯವನ್ನ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಎಂದರು. ಈಗಾಗಲೇ ಜೈನ ಸಮಾಜದ ಮುಖಂಡರೊಂದಿಗೆ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದ್ದು, ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಮೂಲಕ ಒತ್ತಾಯಿಸಲಾಗುತ್ತದೆ ಎಂದು ಅವರು ಹೇಳಿದರು. ಪ್ರಾಚೀನ ಕಾಲದಿಂದಲೂ ಕನ್ನಡ ನಾಡನ್ನ ಕಟ್ಟಿ ಪೋಷಿಸಲು ಜೈನ ಸಮುದಾಯದವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜೈನ ಸಮುದಾಯವನ್ನ ಪರಿಗಣನೆಗೆ ತೆಗೆದುಕೊಂಡು ಜೈನ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಗಮ ಸ್ಥಾಪನೆ ಮಾಡಬೇಕು ಎಂದು ಅವರು ಹೇಳಿದರು. ಜೈನರಿಗೆ ಒಂದೊಂದು ಪ್ರತ್ಯೇಕ ನಿಗಮ ಮಂಡಳಿ ಮಾಡಿಕೊಡಬೇಕಾಗಿ ನಮ್ಮ ಜೈನ ಸಮಾಜದ ಒಕ್ಕಲಿಗರ ಕೂಗು. ಜೈನ ಸಮಾಜದ ಪರವಾಗಿ ಸುರೇಂದ್ರ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಜೈನ್ ಮಿಲನ್ ಅವರು ಆಲ್ರೆಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದಾರ ಮತ್ತು ಕರ್ನಾಟಕ ಜೈನ ಅಸೋಸಿಯೇಷನ್ ಪರವಾಗಿ ಮನವಿಯನ್ನು ಅರ್ಪಿಸಿದ್ದಾರೆ. ಈಗ ನಾವು ಹುಬ್ಬಳ್ಳಿ ಜಗಂಬರ ಜೈನ ಸಮಾಜ ಪರವಾಗಿ ನಾವು ಈಗ ಮನವಿಯನ್ನು ಮುಖ್ಯಮಂತ್ರಿ ಕೊಡ್ತಾ ಇದ್ದೀವಿ. ದಯಮಾಡಿ ನಮಗೆ ಒಂದು ಈ ಮನವಿಯನ್ನು ಒಪ್ಪಿಕೊಂಡು ನಮಗೆ ಇದನ್ನು ಸ್ವೀಕಾರ ಮಾಡಿಕೊಡಿ. ಅಂದರೆ ಬೇಗ ಮಾಡಲಿಲ್ಲ ಅಂತ ನಿಮ್ಮ ಮುಂದೆ ನಮ್ಮ ಮಠಾಧೀಶರು ಹಾಗೂ ಸುರೇಂದ್ರ ಹೆಗಡೆ ಅವರು ಮಾರ್ಗದರ್ಶನದಾಗ ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ನೋಡ್ಕೊಳ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ವಿಮಲ್ ತಾಳಿಕೋಟಿ, ದಿಗಂಬರ ಜೈನ ಸಮಾಜದ ಉಪಾಧ್ಯಕ್ಷರು. ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದಲ್ಲಿ ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ಇವರಿಂದ ಧರಣಿ ಸತ್ಯಾಗ್ರಹವನ್ನ ಕೈಗೊಳ್ಳಲಾಯಿತು. ಮಳೆಯಿಂದ ಹಾನಿಗೊಳಗಾದ ನೈಜ ಫಲಾನುಭವಿಗಳಿಗೆ ಸವಲತ್ತುಗಳು ದೊರೆತಿಲ್ಲ. ಆದ ಕಾರಣ ಅಧಿಕಾರಿಗಳ ಕುತಂತ್ರದಿಂದ ಸರ್ವೆ ಮಾಡುವಲ್ಲಿ ಇಂಜಿನಿಯರ್ ಹಾಗೂ ಪಿಡಿಒ, ತಲಾಟಿ, ತಾಲೂಕು ಅಧಿಕಾರಿಗಳು ಶಾಮೀಲಾಗಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳು ದೊರೆಯದಂತೆ ಮಾಡಿದ್ದಾರೆ. ಈ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರಿಗೆ ಸ್ಪಂದಿಸದ ಕಾರಣ ಮನನೊಂದು ಊರಿನ ಸುಮಾರು 20 ಫಲಾನುಭವಿಗಳು ವಂಚಿತರಾಗಿದ್ದು, ಫಲಾನುಭವಿಗಳಿಗೆ ನ್ಯಾಯ ದೊರಕುವವರೆಗೂ ಹಿರೇಪಡಸಲಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳಲು ನಿರ್ಧರಿಸಿದ್ದಾರೆ. ಅಲ್ಲದೆ ಮಾಧ್ಯಮಗಳ ಮೂಲಕ ತಿಳಿಸುವುದೇನೆಂದರೆ, ನಮಗೆ ನ್ಯಾಯ ಕೊಡಿಸಿ ಹಾಗೂ ನಮಗೆ ಧರಣಿ ಸತ್ಯಾಗ್ರಹ ಮುಗಿಯುವವರೆಗೂ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ನೀಡಬೇಕೆಂದು ಆಗ್ರಹಿಸಿದರು. ಸಂತ್ರಸ್ತರೊಂದಿಗೆ ಧರಣಿ ಸತ್ಯಾಗ್ರಹದಲ್ಲಿ ಉದಯ್ ಬನ್ಸೋಡೆ, ಶ್ರವಣ್ ದರ್ನಾಕರ್, ಕಲ್ಲಪ್ಪ ಹಾದಿಮನಿ, ಪ್ರಹ್ಲಾದ್ ಮದನಮಟ್ಟಿ, ರಮೇಶ್ ಹಾದಿಮನಿ, ಸತೀಶ್ ಕೊಂಕನಿ, ಶೆಟ್ಟಪ್ಪ ಕಾಂಬಳೆ, ಕಲ್ಲಪ್ಪ ಪೂಜಾರಿ ಮುಂತಾದವರು ಪಾಲ್ಗೊಂಡಿದ್ದರು. ಇವತ್ತು